ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ವಿಭೂತಿ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಅರ್ಜುನ, ನಿನ್ನನ್ನು ತಿಳ್ಕೊಳ್ಳೋದಕ್ಕೆ ನಿನ್ನಿಂದಾನೇ ಸಾಧ್ಯ, ಅದಕ್ಕೋಸ್ಕರ ನಿನ್ನ ವಿಭೂತಿಗಳನ್ನು ನನಗೆ ಹೇಳು, ಅದನ್ನು ಬೇರೆಯವ್ರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ನೀನೇ ನನಗೆ ಅದನ್ನು ತಿಳಿಸ್ಬೇಕು ಅಂದಾಗ ಭಗವಂತ ಯಾವುದರಲ್ಲಿ ನಾನು ಇದ್ದೀನಿ ಅನ್ನೋದನ್ನು, ಯಾವ ರೀತಿ ಇದ್ದೀನಿ ಅಂತ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದ. ಸೇನಾಪತಿಗಳಲ್ಲಿ ಸ್ಕಂದ, ಜಲಾಶಯದಲ್ಲಿ ಸಮುದ್ರ, ಮಹರ್ಷಿಗಳಲ್ಲಿ ಭೃಗು, ಶಬ್ದಗಳಲ್ಲಿ ಓಂಕಾರ, ಯಜ್ಞಗಳಲ್ಲಿ ಜಪಯಜ್ಞ, ಮತ್ತು ವೃಕ್ಷಗಳಲ್ಲಿ ಆಲದ ಮರ, ದೇವರ್ಷಿಗಳಲ್ಲಿ ನಾರದ ಮುನಿ, ಗಂಧರ್ವರಲ್ಲಿ ಚಿತ್ರರಥ, ಸಿದ್ಧರಲ್ಲಿ ಕಪಿಲ, ಕುದುರೆಗಳಲ್ಲಿ ಅಮೃತದ ಜೊತೆ ಉತ್ಪತ್ತಿಯಾಗುವಂಥ ಉಚ್ಚೈಶ್ರವ ಕುದುರೆ, ಮತ್ತು ಆನೆಗಳಲ್ಲಿ ಶ್ರೇಷ್ಠವಾದಂತಹ ಐರಾವತ ಅನ್ನುವಂಥ ಆನೆ, ಮನುಷ್ಯರಲ್ಲಿ ನನ್ನನ್ನು ರಾಜ ಅಂತ ತಿಳ್ಕೊ ಅಂತ ಹೇಳ್ದ. ಮುಂದುವರೆದು ಹೇಳ್ತಾನೆ, ನಾನು ಶಸ್ತ್ರಗಳಲ್ಲಿ ವಜ್ರಾಯುಧ ಅಂತ ಹೇಳ್ತೀವಲ್ವ, ಇಂದ್ರನ ಹತ್ರ ಇರೋದು ಅದು, ಮತ್ತು ಗೋವುಗಳಲ್ಲಿ ಕಾಮಧೇನು, ಶಾಸ್ತ್ರೋಕ್ತ ರೀತಿಯಲ್ಲಿ ಸಂತಾನೋತ್ಪತ್ತಿಗೆ ಕಾರಣವಾಗುವಂಥ ಕಾಮದೇವನು ಕೂಡ ನಾನು ಅಂತ ಹೇಳ್ತಾನೆ. ಮತ್ತು ಸರ್ಪಗಳಲ್ಲಿ ಸರ್ಪರಾಜ ವಾಸುಕಿ ನಾನು, ನಾಗಗಳಲ್ಲಿ ಶೇಷನಾಗ, ಜಲಚರಗಳಲ್ಲಿ ಮತ್ತು ಜಲದೇವತೆಗಳಲ್ಲಿ ಅವರ ಅಧಿಪತಿಯಾದಂತಹ ವರುಣ ದೇವತೆ, ಪಿತೃಗಳಲ್ಲಿ ಅರ್ಯಮ ಅನ್ನುವಂತಹ ಪಿತೃಗಳ ಈಶ್ವರ, ಮತ್ತು ಶಾಸನ ಮಾಡುವಂಥದ್ರಲ್ಲಿ ಯಮರಾಜ ನಾನು ದೈತ್ಯರಲ್ಲಿ ಪ್ರಹ್ಲಾದ, ದೈತ್ಯರು ಅಂತಂದರೆ ರಾಕ್ಷಸರು, ಅದರಲ್ಲಿ ಪ್ರಹ್ಲಾದ, ಮತ್ತು ಗಣನೆ ಮಾಡುವ ಜ್ಯೋತಿಷಿಗಳ ಸಮಯ, ಮತ್ತು ಪಶುಗಳಲ್ಲಿ ಮೃಗರಾಜ ಸಿಂಹ ನಾನು, ಮತ್ತು ಪಕ್ಷಿಗಳಲ್ಲಿ ನಾನು ಗರುಡ, ನಾನು ಪವಿತ್ರಗೊಳಿಸುವುದರಲ್ಲಿ ವಾಯು ನಾನು, ಮತ್ತು ಶಸ್ತ್ರಧಾರಿಗಳಲ್ಲಿ ಶ್ರೀರಾಮ, ಮೀನುಗಳಲ್ಲಿ ಮೊಸಳೆ, ಮತ್ತು ನದಿಗಳಲ್ಲಿ ಗಂಗೆ ನಾನು. ಅರ್ಜುನ, ಸೃಷ್ಟಿಯ ಆದಿ ಅಂತ್ಯ ಮತ್ತು ಮಧ್ಯ ಕೂಡ ನಾನೇ. ನಾನು ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆಗಳು ಎಷ್ಟೊಂದು ಇದೆಯಲ್ವ, ಅದರಲ್ಲಿ ಆಧ್ಯಾತ್ಮ ವಿದ್ಯೆ ನಾನು, ಮತ್ತು ಪರಸ್ಪರ ವಿವಾದ ಮಾಡುವಂತಹ ತತ್ವ ನಿರ್ಣಯಕ್ಕೋಸ್ಕರ ಮಾಡುವಂಥ ವಾದ ಕೂಡ ನಾನೇನೆ. ತತ್ವವನ್ನು ನಿರ್ಣಯ ಮಾಡೋದಕ್ಕೆ ವಾದ ಮಾಡ್ತಾರಲ್ಲ, ಆ ವಾದ ನಾನು ಅಂತ ಹೇಳ್ತಾನೆ. ಮತ್ತು ನಾನು ಅಕ್ಷರಗಳಲ್ಲಿ ಅಕಾರ, ಮತ್ತು ಸಮಾಸದಲ್ಲಿ ದ್ವಂದ್ವ ಹೆಸರಿನ ಸಮಾಸ, ದ್ವಂದ್ವ ಸಮಾಸ ಅಂತ ಹೇಳ್ತೀವಲ್ವ, ಅದು ನಾನು. ಅಕ್ಷಯವಾದ ಕಾಲಕ್ಕೂ ಮಹಾಕಾಲ ನಾನು, ಮತ್ತು ಎಲ್ಲ ಕಡೆ ಮುಖ ಇರುವಂಥವನು, ವಿರಾಟ್ ಸ್ವರೂಪ, ಎಲ್ಲರ ಧಾರಣೆ ಪೋಷಣೆ ಮಾಡುವಂಥವನು ಕೂಡ ನಾನು ಎಲ್ಲರನ್ನ ನಾಶ ಮಾಡುವ ಮೃತ್ಯು, ಮತ್ತು ಭವಿಷ್ಯದಲ್ಲಿ ಆಗುವಂಥ ಉತ್ಪತ್ತಿಯ ಸ್ಥಾನ ಕೂಡ ನಾನೇ ಆಗಿದ್ದೀನಿ. ಮತ್ತು ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಘ, ಧೃತಿ, ಮತ್ತು ಕ್ಷಮೆ, ಮತ್ತು ಗಾಯನ ಮಾಡೋದಕ್ಕೆ ಯೋಗ್ಯವಾದ ಶ್ರುತಿಗಳಲ್ಲಿ ನಾನು ಬೃಹತ್ ಸಾಮ, ಮತ್ತು ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು, ತಿಂಗಳುಗಳಲ್ಲಿ ನಾನು ಮಾರ್ಗಶೀರ್ಷ, ಮತ್ತು ಋತುಗಳಲ್ಲಿ ನಾನು ವಸಂತ ಋತು. ನಾನು ಮೋಸ ಮಾಡುವವರಲ್ಲಿ ದ್ಯೂತ ನಾನು, ಅಂದರೆ ಈ ದ್ಯೂತ ಆಡ್ತಾರಲ್ಲ ಅದು ಭಗವಂತನೇ. ಮತ್ತು ಪ್ರಭಾವಶಾಲಿ ಪುರುಷರ ಪ್ರಭಾವ ನಾನು ಗೆಲ್ಲುವವರ ವಿಜಯ, ನಿಶ್ಚಯಗೊಳಿಸುವವರ ನಿಶ್ಚಯ, ಮತ್ತು ಸಾತ್ವಿಕ ಪುರುಷರ ಸಾತ್ವಿಕ ಭಾವನೆ ನಾನು. ವೃಷ್ಣಿ ವಂಶೀಯರಲ್ಲಿ ನಾನು ಸ್ವಯಂ ನಿನ್ನ ಸಖ, ಪಾಂಡವರಲ್ಲಿ ನೀನೇ ನಾನು, ಮುನಿಗಳಲ್ಲಿ ವೇದವ್ಯಾಸರು, ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ, ಕವಿಯೂ ಕೂಡ ನಾನೇ ಆಗಿದ್ದೀನಿ. ನಾನು ದಮನ ಮಾಡುವಂಥವರ ದಂಡ ನಾನು, ಗೆಲ್ಲುವ ಇಚ್ಛೆ ಇರುವಂಥವರ ನೀತಿ ನಾನು, ಗುಪ್ತವಾಗಿಡೋದಕ್ಕೆ ಯೋಗ್ಯವಾದ ಭಾವಗಳ ರಕ್ಷಕನಾದ ಮೌನವಾಗಿದ್ದೀನಿ ನಾನು, ಮತ್ತು ಜ್ಞಾನವಂತರ ತತ್ವಜ್ಞಾನ ಕೂಡ ನಾನೇ ಆಗಿದ್ದೀನಿ. ಅರ್ಜುನ, ಯಾರು ಎಲ್ಲ ಭೂತಗಳ ಉತ್ಪತ್ತಿಯ ಕಾರಣವಾಗಿದೆಯೋ ಅದು ಕೂಡ ನಾನೇ ಆಗಿದ್ದೀನಿ. ಯಾಕೆ ಅಂತಂದರೆ ನನ್ನನ್ನು ಬಿಟ್ಟು ಯಾವುದೇ ಚರ ಅಥವಾ ಅಚರವಾದಂತಹ ಜೀವಿಗಳಿಲ್ಲ. ಪರಂತಪನೆ, ನನ್ನ ದಿವ್ಯ ವಿಭೂತಿಗಳ ಅಂತ್ಯನೇ ಇಲ್ಲ. ನಾನು ನನ್ನ ವಿಸ್ತಾರವಾದ ವಿಭೂತಿಗಳನ್ನು ನಿನಗೋಸ್ಕರ ಈಗ ಸಂಕ್ಷೇಪವಾಗಿ ಹೇಳಿದ್ದೀನಿ. ಏನೆಲ್ಲ ವಿಭೂತಿಯುಕ್ತವಾದ, ಕಾಂತಿಯುಕ್ತವಾದ, ಮತ್ತು ಶಕ್ತಿಯುಕ್ತವಾದ ವಸ್ತುಗಳಿವೆಯೋ ಅದನ್ನೆಲ್ಲ ನೀನು ನನ್ನ ತೇಜಸ್ಸಿನ ಅಂಶದ ಅಭಿವ್ಯಕ್ತಿ ಅಂತಲೇ ತಿಳ್ಕೊ. ಅಂದರೆ ಈಗ ನಾವು ಈ ಜಗತ್ತಲ್ಲಿ ಏನಾದರೂ ಒಂದು ಕಾಂತಿ ಇರುವಂಥದ್ದು, ತುಂಬ ಅಟ್ರಾಕ್ಟಿವ್ ಆಗಿರುವಂಥದ್ದು, ಶಕ್ತಿಯುತವಾಗಿರುವಂಥ ವಸ್ತುಗಳು ಏನಾದರೂ ಕಾಣಿಸ್ಲಿ, ಅದೆಲ್ಲ ನನ್ನ ತೇಜಸ್ಸು ಅಂತ, ಅಥವಾ ನನ್ನ ತೇಜಸ್ಸಿನ ಒಂದು ಅಂಶ ಅಂತಲೇ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ.
ಈಗ ಕೆಲವರು ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ಡ ತತ್ವಗಳನ್ನು ಹೇಳ್ತಾ ಇರ್ತಾರೆ. ಚಿಕ್ಕ ಮಕ್ಕಳು ಅಥವಾ ಯುವಕರು ಅಥವಾ ಇನ್ನೊಬ್ಬರು ಸಂಗೀತದಲ್ಲಿ ತುಂಬಾ ಪಾಂಡಿತ್ಯ ಇರುತ್ತೆ. ಚಿಕ್ಕ ಮಗು ಅದೆಷ್ಟು ಚೆನ್ನಾಗಿ ಸಂಗೀತ ಹಾಡ್ತಾ ಇರುತ್ತೆ, ಇನ್ನು ಕಲೆಯಲ್ಲಿರುತ್ತೆ. ಈ ರೀತಿ ವಿಶೇಷತೆ ಯಾರಲ್ಲಿದೆಯೋ ಅದೆಲ್ಲ ನನ್ನ ಅಭಿವ್ಯಕ್ತಿ ಅಂತಲೇ ತಿಳ್ಕೊ ಅರ್ಜುನ. ಈ ರೀತಿ ಹೆಚ್ಚು ತಿಳ್ಕೊಳ್ಳೋದ್ರಿಂದ ನಿನಗೇನು ಪ್ರಯೋಜನ ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ನಾನು ಈ ಸಂಪೂರ್ಣ ಜಗತ್ತನ್ನು ನನ್ನ ಯೋಗ ಶಕ್ತಿಯ ಒಂದು ಅಂಶ ಮಾತ್ರದಿಂದ ಧಾರಣೆ ಮಾಡಿ ಸ್ಥಿತನಾಗಿದ್ದೀನಿ. ಇನ್ನು ನನ್ನ ವಿಭೂತಿಗಳನ್ನು ಏನು ತಾನೇ ಹೇಳಲಿ, ನೀನೇನಂತ ಅರ್ಥ ಮಾಡ್ಕೊಂತೀಯಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡು ನಿನಗೇನು ಪ್ರಯೋಜನ ಅಂತ ಕೂಡ ಹೇಳ್ತಾ ಇದ್ದಾನೆ. ಯಾಕೆಂದರೆ ಇಡೀ ಜಗತ್ತನ್ನೇ ನಾನು ನನ್ನ ಯೋಗ ಶಕ್ತಿಯ ಒಂದು ಅಂಶದಿಂದ ಮಾತ್ರ, ಇನ್ನು ಆ ಯೋಗ ಶಕ್ತಿ ಎಷ್ಟು ದೊಡ್ಡ ಶಕ್ತಿ ಇರ್ಬೋದು ಭಗವಂತನದ್ದು ಅಂತ ಅರ್ಥ ಮಾಡ್ಕೋಬೇಕು ನಾವು. ಒಂದೇ ಒಂದು ಚಿಕ್ಕ ಅಂಶದಿಂದನೇ ಈ ಜಗತ್ತನ್ನು ಧಾರಣೆ ಮಾಡಿ ಸ್ಥಿತನಾಗಿದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ಹೇಗಿದೆ ನೋಡಿದ್ರ ವಿಭೂತಿ ಯೋಗ ಅನ್ನೋದು. ಭಗವಂತನ ವಿಭೂತಿಯನ್ನು ತಿಳ್ಕೋಬೇಕು ಅಂತಂದರೆ ಅದು ಅಸಾಧ್ಯ. ಅವನು ನಮಗೆ ಆ ಒಂದು ಕೃಪೆಯನ್ನು ಮಾಡಿದಾಗ, ಶಕ್ತಿಯನ್ನು ಕೊಟ್ಟಾಗ ಮಾತ್ರ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.